ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಏನಪ್ಪ ಇದು? ಕಳನಾಯಕನ ಬಾಯಲ್ಲಿ ಮಂತ್ರದ ಶ್ಲೋಕ ಬರ್ತಾ ಇದೆ ಅಂತ ಶಾಕ್ ಆಯ್ತಾ? ಶಾಕ್ ಆಗಿರ್ಲೇಬೇಕಂತ ತಾನೇ ನಾನು ಎಂಟ್ರಿ ಕೊಟ್ಟಿದ್ದು. ಯಾಕಂದ್ರ ನಾವು ರಾಜಕೀಯದ ಗಣ್ಯ ವ್ಯಕ್ತಿಗಳು. ನಾವು ಸಾರಾಯಿ ಫ್ಯಾಕ್ಟ್ರಿನೂ ಕಟ್ತೀವಿ, ನೀವು ಕುಡಿಬೇಕು. ನಾವು ಶ್ರೀಮಂತರಾಗಬೇಕ. ನಾವು ತಂಬಾಕು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿನ್ನಾಕಬೇಕು, ಸಾಯಕಬೇಕ. ಅದು ಯಾಕೆ ಗೊತ್ತಾ? ನಾವು ರಾಜಕೀಯ ಗಣ್ಯ ವ್ಯಕ್ತಿಗಳಂದರೆ ಶ್ರೀಮಂತರಾಗಲು ಎಲೆಕ್ಷನ್ ವೇಳೆಯಲ್ಲಿ ಓಟಿನ ಆಸೆಗಾಗಿ ನಿಮ್ಮ ಮನೆ ಮುಂದೆ ಕೈ ಒಡ್ಡಿ ಓಟಿನ ಆಸೆಗಾಗಿ ಕೈನು ಮುಗಿತೀವಿ, ಕಾಲಿಗೂ ಬೀಳ್ತೇವೆ. ಯಾಕೆ ಗೊತ್ತಾ? 5 ವರ್ಷ ರಾಜಕೀಯ ಟೈಮ್ ಪಾಸ್ಗಾಗಿ ಕುಡಿಯಾಕ ಹೆಂಡಾನು ಕೊಡ್ತೀವಿ, ತಿನ್ನಾಕ ಕಾಂಡಾನು ಕೊಡ್ತೀವಿ. ಆಮೇಲೆ 5 ವರ್ಷ 5 ವರ್ಷ ನಾವು ಗುಮ್ತೇವಿ, ನೀವು ಗುಮ್ಮಿಸ್ಬೇಕ. ಏ ಹರಿ, ಭೂಮಿಯ ಮೇಲೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಾಶಕ್ತಿ, ಮಾಯಾಶಕ್ತಿ ಎಂದು ಹೆಸರಿಟ್ಟೆ. ಅದೇ ಹೆಣ್ಣಿನಿಂದಲೇ ಜನನ, ಅದೇ ಹೆಣ್ಣಿನಿಂದಲೇ ಮರಣ. ನೋಡ್ಚನ, ನಾನು ಯಾರ ಹತ್ರನೂ ಹೋಗಿ ಕಲತ್ ವಿಲನಾದವನಲ್ಲ. ದುರ್ಗಾದೇವಿ ಆಶೀರ್ವಾದ, ಬಸವೇಶ್ವರ ಆಶೀರ್ವಾದ ಪಡೆದುಕೊಂಡು ನಾನೊಬ್ನೇ ನುಗ್ಗಿ ಕಟ್ಟಿರೋ ಸಾಮ್ರಾಜ್ಯದ ಕೋಟೆ. ನಾನಾ ಎಂದು ಮೆರೆಯುತ್ತಿರುವ ಹುಡುಗರಿಗೆ ನನ್ನ ನಾಟಕ ಒಂದು ದಾರಿ ದೀಪವಾಗಬೇಕು. ನಾನಾ ಎಂದು ಮೆರೆಯುವ ಹುಡುಗಿಯರಿಗೆ ಹುಡುಗರ ತಲೆ ಕೆಡಿಸಿ ಅಂತಹ ಹುಡುಗಿಯರಿಗೆ ನನ್ನ ತಕ್ಕ ಪಾಠ ಕಲಿಸಲೇಬೇಕು. ಈ 21ನೇ ಶತಮಾನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಗಳೆಂಬ 4 ವೇದಾಂತಗಳ ಮೇಲೆ ತಮ್ಮ ನಿಜ ಜೀವನದಲ್ಲಿ ಪಾಲಿಸಿಕೊಂಡು ಬಂದವರು ಹಣ ಆಸ್ತಿ ಗಳಿಸಿಕೊಂಡಿದ್ದಾರೇನು? ನೆವರ್ ನೆವರ್, ಇಂಪಾಸಿಬಲ್. ಅಂದ ಮೇಲೆ
ನಾನೊಬ್ಬ ಈ ರೈತಾಪಿ ಉದ್ಯೋಗಕ್ಕೆ ಎಳನೀರು ಬಿಟ್ಟು ಈ ರಾಜಕೀಯ ಸಮುದ್ರದಲ್ಲಿ ಈಜಲು ಹೊರಟಿದ್ದೇನೆ. ಈ ತುಂಬಿದ ಹಾಳ ಸಮಾಜದಲ್ಲಿ ನಾನೊಬ್ಬ ಕಾದಿ ತೊಟ್ಟು ನ್ಯಾಯವೆಂಬ ರಸ್ತೆಯಲ್ಲಿ ಧರ್ಮವಂತನೆಂಬ ಹೆಸರು ಗಳಿಸಲು ಹೊರಟರೆ ಮೈ ತುಂಬಾ ಕೆಸರು ಮೆತ್ತಿಕೊಳ್ಳಬೇಕಾಗುತ್ತದೆ. ಅದೇ ಕಾದಿ ತೊಟ್ಟು ಸತ್ಯ ಧರ್ಮವನ್ನು ಸುಟ್ಟು ಸಮಾಧಿ ಮಾಡಿ ಅನ್ಯಾಯ ನೀತಿಯಿಂದ ಈ ರಾಜಕೀಯ ಪಾಪಸ್ಕಳಿ ಆಟವಾಡಿ ನನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನಗೆ ಓಟು ಹಾಕಿ ಆರಿಸಿ ಕಳಿಸಿದ ಮತ ಬಾಂಧವರಿಗೆ ಮಣ್ಣು ಮುಗ್ಗಿಸುತ್ತ ಈ ನನ್ನ ಕ್ಷೇತ್ರಕ್ಕೆ ಸರ್ಕಾರಕ್ಕೆ ಬಂದ ಅನುದಾನವನ್ನು ನುಂಗಿ ನೀರು ಕುಡಿದು ಈ ಧನಿಕರ ದುನಿಯಾದಲ್ಲಿ ನಾನೊಬ್ಬ ಕರೋಡಪತಿಯಾಗಿ ಮೆರೆಯುವುದೇ ರೆಡ್ಡಿ, ಚಿನ್ನದ ರೆಡ್ಡಿಯ ಗತ್ತು. ಇಷ್ಟೆಲ್ಲ ಸುಖ ಭೋಗಿಸಲು ಎಂದಿನಿಂದ ನಾನು ಈ ರಾಜ್ಯದ ಕೃಷಿ ಮಂತ್ರಿ ಜೆ.ಡಿ. ಪಾಟೀಲನ ಅಂದದ ಅರಮನೆಗೆ ಬಲಗಾಲ ಅಲ್ಲ ಎಡಗಾಲಿಟ್ಟು ಕಾಲಿಡಲೇ ಬೇಕು. ಅಂದಾಗಲೇ ನಾನು ಕಟ್ಟಿಕೊಂಡ ನೂರಾರು ಕನಸುಗಳು ನನ್ನ ಸಾಗುತ್ತವೆ. ಪ್ರಿಯ ಕಲಾ ರಸಿಕರೇ, ಇನ್ನೇ ಮುಂದೆ ನೋಡ್ತೀರಿ ಈ ಕೆ ರೆಡ್ಡಿ ಆಟ ನೋಟವನ್ನು. ನೋಡ್ಚಿನ ಒಂದು ಜಿಲ್ಲೆಗೆ DC ಆಗಿ ಹೆಸರು ಮಾಡಿದ್ರ ನಮ್ಮ ರಾಮದುರ್ಗದ ಹುಲಿ ಬೆಳಗಿ ಸರಂಗ ಮಾಡ್ಬೇಕ. ರಾಜಕಾರಣಿ ಒಳಗ ಹೆಸರು ಮಾಡ್ಬೇಕಂದ್ರ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸರ್ ಹಂಗ ಮಾಡ್ಬೇಕ. ಈ ಸ್ಟೇಜಿಗೆ ನಾ ಬಂದೇನಂದ್ರ ಒಂದು ಗತ್ತಿರ್ಬೇಕು, ಅದಕ್ಕೊಂದು ಗಮ್ಮತ್ತಿರ್ಬೇಕ. ಪ್ರಿಯ ಕಲಾ ರಸಿಕರೇ, ಇನ್ನು ಮುಂದೆ ನೋಡ್ತೀರಿ ಈ ನಾಟಕದ ಅತಂತ್ರ ಕುತಂತ್ರವನ್ನು ಬೇಯಿಸುವ ಅಧ್ಯಾಯ ಈ ಕೆ ರೆಡ್ಡಿಯ ಕಪಿ ಮುಷ್ಟಿಯಲ್ಲಿದೆ. ಗುಡ್ ಬೈ.